ಎಲ್ಲರಿಗೂ ಜೈ ಜಿನೇಂದ್ರ. ನಾನು ಇವತ್ತು ಚೆನ್ನಭೈರಾದೇವಿಯ ಬಗ್ಗೆ ಭಾಷಣ ಮಾಡುತ್ತಿದ್ದೇನೆ. ರಾಣಿ ಚೆನ್ನಭೈರಾದೇವಿಯು 54 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದಂಥ ವೀರ ಮಹಿಳೆ. ಇವಳು ಸಾಳ್ವ ವಂಶದ ರಾಣಿ. ಜೈನ ಮಹಿಳೆ ಎಂದು ಹೇಳಿಕೊಳ್ಳಲು ತುಂಬ ಹೆಮ್ಮೆ ಎನಿಸುತ್ತದೆ. ಇವಳು ಹಾಡವಳ್ಳಿಯಲ್ಲಿ 16ನೇ ವಯಸ್ಸಿಗೆ ಪಟ್ಟಕ್ಕೇರಿ ರಾಣಿಯಾಗಿದ್ದಳು ಹಾಗೂ ಗೇರುಸೊಪ್ಪೆಯ ರಾಜ್ಯದ ರಾಣಿಯೂ ಆಗಿದ್ದಳು. ಗೇರುಸೊಪ್ಪೆಯ ನಾಡವರು ಇವಳನ್ನು ಅವ್ವರಸಿ ಎಂದು ಕರೆಯುತ್ತಿದ್ದರು. ಅವ್ವರಸಿ ಎನ್ನುವ ದೇವಾಲಯವೂ ಇದೆ. ಮಲೆನಾಡು ಹಾಗೂ ಕರಾವಳಿ ಭಾಗಗಳಲ್ಲಿ ಬೆಳೆಯುತ್ತಿರುವಂಥ ಕಾಳು ಮೆಣಸುಗಳನ್ನು ಸಂಗ್ರಹಿಸಿ ಯುರೋಪಿಗೆ ರಫ್ತು ಮಾಡುತ್ತಿದ್ದಳು. ಆದ್ದರಿಂದ ಇವಳಿಗೆ ಕಾಳು ಮೆಣಸಿನ ರಾಣಿ ಎಂದ ಹೆಸರು ಬಂದಿರುತ್ತದೆ. ಪೋರ್ಚುಗೀಸರೊಂದಿಗೆ ಒಪ್ಪಂದ ಮಾಡಿಕೊಂಡು ಇವಳು ಕಾಳುಮೆಣಸು, ಏಲಕ್ಕಿ, ಲವಂಗ, ದಾಲ್ಚಿನ್ನಿ ಹೀಗೆ ಮುಂತಾದ ಸಾಂಬಾರ ಮಸಾಲ ಪದಾರ್ಥಗಳನ್ನು ಅವರಿಗೆ ಕಳುಹಿಸಿಕೊಡುತ್ತಿದ್ದಳು. ಹೊನ್ನಾವರ, ಕುಮಟ, ಭಟ್ಕಳ, ಮಿರ್ಜಾನ್-ಕೋಟೆ, ಮೆಣಸಿನಬಾವಿ, ಕಾನೂರು ಕೋಟೆ ಎಂಬ ಊರುಗಳಲ್ಲಿ ತನ್ನ ವಸಾಹತುಗಳನ್ನು ಸ್ಥಾಪಿಸಿದ್ದಳು. ಇಂಗ್ಲೆಂಡ್, ಲಂಡನ್, ಯುರೋಪ್ ದೇಶಗಳಿಗೂ ಅವುಗಳನ್ನು ಕಳುಹಿಸುತ್ತಿದ್ದಳು. ಮೆಣಸಿನಬಾವಿಯು ಹೊನ್ನಾವರದಿಂದ ಸುಮಾರು ದೂರದಲ್ಲಿ ಅರಣ್ಯ ಪ್ರದೇಶವಾಗಿದೆ. ಜನಕಡಲು ತೀರದ ಹತ್ತಿರ ಕಾಳುಮೆಣಸನ್ನು ಸಂಗ್ರಹಿಸಲು ಸುರಂಗದ ಬಾವಿಯನ್ನು ನಿರ್ಮಿಸಿದ್ದಳು. ಕಾಳು ಮೆಣಸುಗಳನ್ನು ಬಾವಿಯಲ್ಲಿ ಸಂಗ್ರಹಿಸಿ ಅವುಗಳನ್ನು ಸುರಂಗದ ಮೂಲಕ ಮುಕ್ತಿಯೊಳಗೆ ಕಳುಹಿಸುತ್ತಿದ್ದಳು. ಭಟ್ಕಳ, ಹೊನ್ನಾವರ ದೋಣಿಗಳ ಮೂಲಕ ಅವುಗಳನ್ನು ಸಾಗಿಸಿ ಪೋರ್ಚುಗೀಸರು ಹಡಗುಗಳಿಂದ ಅವುಗಳನ್ನು ಕೊಂಡೊಯ್ಯುತ್ತಿದ್ದರು. ಮೆಣಸಿನ ಕಾಳುಗಳನ್ನು ಸಂಗ್ರಹಿಸುತ್ತಿರುವ ಈ ಬಾವಿಗೆ ಮೆಣಸಿನ ಬಾವಿ ಎಂದೇ ಹೆಸರು ಬಂದಿರುತ್ತದೆ. 1552ರಲ್ಲಿ ಕಾರ್ಕಳದಲ್ಲಿ ಚತುರ್ಮುಖ ಜೈನ ದೇವಾಲಯವನ್ನು ರಚಿಸಿದ್ದ ಇವಳು ಶೈವ, ವೈಷ್ಣವ, ಹಿಂದೂ ದೇವಾಲಯಗಳನ್ನು ನಿರ್ಮಿಸಿರುತ್ತಾಳೆ. ಇವಳ ಆಳ್ವಿಕೆಯಲ್ಲಿ ಮಿರ್ಜಾನ್ ಕೋಟೆಯೂ ಒಂದಾಗಿರುತ್ತದೆ. ಬೀಳಗಿ ಮತ್ತು ಇಕ್ಕೇರಿ ರಾಜರೊಂದಿಗೆ ಅನೇಕ ಸಲ ಯುದ್ಧವನ್ನು ಮಾಡಿರುತ್ತಾಳೆ ಮತ್ತು ಶತ್ರುಗಳನ್ನು ರಕ್ಷಿಸಿಕೊಳ್ಳಲು ಗೇರುಸೊಪ್ಪೆಯ ಜೊತೆಗೆ ಕಾನೂರನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದಳು. ಇವಳು ದಕ್ಷಿಣ ಕೊಂಕಣಕ್ಕೆ ತನ್ನ ಒಡೆತನವನ್ನು ವಿಸ್ತರಿಸುವ ಮುಖಾಂತರ ಪೋರ್ಚುಗೀಸರ ವಿರುದ್ಧ ತಡೆಗೋಡೆಯಾಗಿ ನಿಂತಿದ್ದಳು. ಪೋರ್ಚುಗೀಸರ ವಿರೋಧಿಯಾಗಿದ್ದರೂ ಸಹ ಅವರನ್ನು ತನ್ನ ಚಾಣಾಕ್ಷದಿಂದ ವ್ಯಾವಹಾರಿಕ ಮೈತ್ರಿಯಲ್ಲಿ ಅವರನ್ನು ತೊಡಗಿಸಿಕೊಂಡು ಅವರಿಗೆ ಸೈ ಎನಿಸಿಕೊಳ್ಳುತ್ತಿದ್ದ ರಾಣಿ ಇವಳು. ಚೆನ್ನಭೈರಾದೇವಿಯು ಒಬ್ಬಳು ಇಲ್ಲವಾಗಿದ್ದರೆ ದಟ್ಟ ಅರಣ್ಯದಲ್ಲಿ ಹೆಬ್ಬಲಸು, ಮಾವು, ಗುಳಮಾವು, ಹೊನ್ನೆ ಹೀಗೆ ಎಲ್ಲ ಮರಗಳನ್ನು ಕದ್ದೊಯ್ಯುತ್ತಿದ್ದರು. ಮತ್ತು ಇವಳು 54ನೇ ವಯಸ್ಸಿಗೆ ಭರತಖಂಡದಲ್ಲೇ ರಾಜ್ಯಭಾರ ಮಾಡಿದಂಥ ಮಹಿಳೆ ಎಂದರೆ ತುಂಬ ಹೆಮ್ಮೆ ಎನಿಸುತ್ತದೆ. ಇವಳು ಅನೇಕ ಹಿಂದೂ, ಶೈವ ದೇವಾಲಯಗಳ ಜೀರ್ಣೋದ್ಧಾರಕ್ಕೂ ಸಹಾಯ ಮಾಡಿರುತ್ತಾಳೆ. ವೇಣುಪುರದ ವರ್ಧಮಾನ ಬಸದಿಗೂ ಕಟ್ಟಡಕ್ಕೂ ಸಹಾಯ ಮಾಡಿರುತ್ತಾಳೆ ಹಾಗೂ ನರಸಿಂಹ ದೇವಸ್ಥಾನ ಹೀಗೆ ಹಿಂದೂ ದೇವಾಲಯಗಳ ಜೀರ್ಣೋದ್ಧಾರಕ್ಕೂ ಸಹಾಯ ಮಾಡಿದಂಥ ಮಹಿಳೆ ಇವಳು. ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಜಿನೇಂದ್ರ.